ಹರಿಹರ ಪಂಚಮಸಾಲಿ ಪೀಠದ ವಿವಾದ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಈಗಾಗಲೇ ಉಚ್ಚಾಟಿತ ವಚನಾನಂದ ಶ್ರೀಗಳು ನಾಳೆ ಅಂದ್ರೆ ಏಪ್ರಿಲ್ 24ನೇ ತಾರೀಕು ವಚನೋತ್ಸವ ಮಾಡೋದಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಸವ ಜಯಂತಿಯ ನಿಮಿತ್ತ ಬೃಹತ್ ಸಮಾವೇಶಕ್ಕೆ ನಿರ್ಧಾರ ಮಾಡಿದ್ದಾರೆ ವಚನಾನಂದ ಸ್ವಾಮೀಜಿ. ಬಸವ ಪಲ್ಲಕ್ಕಿ ಉತ್ಸವ, ವಚನ ಗ್ರಂಥಗಳ ಮೆರವಣಿಗೆ, ಸಾಮೂಹಿಕ ವಚನ ಪಠಣ, ವಚನ ಸಂಗೀತ, ಜೋಡೆತ್ತಿನ ಮೆರವಣಿಗೆ ಆಯೋಜಿಸಲಾಗಿದೆ. ತಮ್ಮ ಪರ ಇರುವ ನಾಯಕರನ್ನೇ ಕರೆಯಿಸಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನೋದು ಅವರ ಚಿಂತನೆ. ಆದರೆ ಈ ಸಮಾವೇಶಕ್ಕೆ ಟ್ರಸ್ಟಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮತಿ ಕೊಡಬಾರದು ಪೊಲೀಸ್ ಇಲಾಖೆ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಪತ್ರ ಬರೆದಿದ್ದಾರೆ. ದಾವಣಗೆರೆ ಎಸ್ಪಿ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಲಾಗಿದೆ. ಅವರಿಗೆ ಕಾರ್ಯಕ್ರಮ ಮಾಡುವ ಹಕ್ಕು ಅಧಿಕಾರ ಇಲ್ಲ. ಭಕ್ತರಲ್ಲಿ ಗೊಂದಲ ಸೃಷ್ಟಿಸಿ ಸಮಾಜ ಒಡೆಯುವ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಟ್ರಸ್ಟಿಗಳು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದಾವಣಗೆರೆ ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗೆ ಪತ್ರದ ಮೂಲಕ ದೂರು ಕೊಟ್ಟಿದ್ದಾರೆ. ಪಂಚಮಸಾಲಿ ಮಠದಲ್ಲಿ ಬಸವ ಜಯಂತಿ ನಿಮಿತ್ತ ಸಮಾವೇಶ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಸ್ಟಿಗಳು ದೂರು ಕೊಟ್ಟಿದ್ದಾರೆ. ಈ ದೂರಿನ ಬೆನ್ನಲ್ಲೇ ಹರಿಹರ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಲೆಕ್ಕ ಕೊಡಿ ಚಳವಳಿ ಹೋರಾಟ ಸಮಿತಿಯ ಅಧ್ಯಕ್ಷ ಪರಮೇಶ್ವರ ಗೌಡಗೆ ನೋಟಿಸ್ ಕೊಡಲಾಗಿದೆ. ಸಮಾವೇಶ ಮಾಡೋದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಏಪ್ರಿಲ್ 24ರ ಸಭೆ ರದ್ದುಪಡಿಸೋದಿಕ್ಕೆ ಹರಮಠದ ಟ್ರಸ್ಟಿಗಳು ಮನವಿ ಮಾಡಿದ್ದಾರೆ. ಈ ಕುರಿತು ಇವತ್ತು ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಸ್ಪಷ್ಟೀಕರಣ ಕೊಡಬೇಕು ಅಂತ ನೋಟಿಸ್ನಲ್ಲಿ ಹೇಳಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಏನಿದೀಗ ಬಸವೋತ್ಸವದ ನಿಮಿತ್ತ ಮತ್ತೊಂದು ಸುತ್ತಿನ ವಿವಾದ ನಡೀತಾ ಇದೆಯಾ ಹರಿಹರ ಮಠದಲ್ಲಿ? ಸೊ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಯಸ್ಮಿನಾ, ಈಗ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ಒಂದ್ ರೀತಿ ತಾರಕಕ್ಕೇರಿದೆ. ಟ್ರಸ್ಟಿಗಳು ಮತ್ತು ವಚನಾನಂದ ಶ್ರೀಗಳ ಮಧ್ಯೆ ಹಗ್ಗ ಜಗ್ಗಾಟ ಮುಂದುವರೆದಿರುವಂತದ್ದು. ಈಗ ಏಪ್ರಿಲ್ 24ರಂದು ಅಂದ್ರೆ ನಾಳೆ ಬಸವ ಜಯಂತಿ ನಿಮಿತ್ತ ಬಸವೋತ್ಸವ ಮತ್ತು ರಾಜ್ಯ ಮಟ್ಟದ ಭಕ್ತರ ಸಮಾವೇಶದ ಹೆಸರಿನಲ್ಲಿ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಲೆಕ್ಕ ಕೊಡಿ ಚಳವಳಿ ಸಮಿತಿ ಅಧ್ಯಕ್ಷ ಪರಮೇಶ್ವರ ಗೌಡರು ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಅಷ್ಟೇ ಅಲ್ಲದೆ ವಚನಾನಂದ ಸ್ವಾಮೀಜಿ ಅವರು ಸಹ ತಮ್ಮ ಫೇಸ್ಬುಕ್ ಖಾತೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಬಸವೋತ್ಸವವನ್ನ ಮಾಡಿದ್ವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಂತ ಹೇಳಿ. ಇದನ್ನ ವಿರೋಧಿಸಿ ಮಠದ ಟ್ರಸ್ಟಿಗಳು ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಮತ್ತು ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಅವರು ಹರಿಹರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತದ್ದು. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು 2 ಪುಟಗಳ ದೂರನ್ನ ನೀಡಿರುವಂತದ್ದು. ಏನು ಈಗ ವಚನಾನಂದ ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಮತ್ತು ಮಠದ ಆಸ್ತಿ ಏನಿದೆ ಅದು ಟ್ರಸ್ಟ್ಗೆ ಸೇರಿರುವಂತದ್ದು. ಅವರು ಯಾವುದೇ ಸುದ್ದಿಗೋಷ್ಠಿ ಅಥವಾ ಸಮಾವೇಶ ನಡೆಸಬೇಕಾದ್ರೆ ಟ್ರಸ್ಟ್ ನ ಅನುಮತಿ ಇಲ್ಲದೆ ನಡೆಸುವಂತಿಲ್ಲ. ಮತ್ತೆ ಸಮಾಜದಲ್ಲಿ ಅಂದ್ರೆ ಪಂಚಮಸಾಲಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಗಲಾಟೆ ಮಾಡಿ ಮಠಕ್ಕೆ ಹಾನಿ ಮಾಡುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರಿಗೆ ಸಮಾವೇಶ ನಡೆಸಲು ಅನುಮತಿ ನೀಡಬಾರದು ಅಂತ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಪೊಲೀಸರು ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಲೆಕ್ಕ ಕೊಡಿ ಚಳವಳಿ ಸಮಿತಿಯ ಅಧ್ಯಕ್ಷರಾದಂತಹ ಪರಮೇಶ್ವರ ಗೌಡರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಬಸವೋತ್ಸವ ಮತ್ತು ರಾಜ್ಯ ಮಟ್ಟದ ಸಮಾವೇಶ ನಡೆಸ್ತೀವಿ ಅಂತ ಪೋಸ್ಟ್ ಗಳನ್ನ ಹಾಕಿದ್ದೀರಿ, ಆದ್ರೆ ಮಠದ ಟ್ರಸ್ಟಿಗಳು ಒಂದು ನಮಗೆ ದೂರನ್ನ ನೀಡಿದ್ದಾರೆ. ಅವರು ಈ ಮಠದ ಏನು ಮಠದ ಒಡೆತನದ ಅವರಿಗೆ ಹಕ್ಕಿರುತ್ತೆ, ಅಧಿಕಾರ ಇರುತ್ತೆ, ಅವರ ಅನುಮತಿ ಇಲ್ಲದೆ ನೀವು ಯಾವುದೇ ಸಮಾವೇಶ ನಡೆಸಬಾರದು ಮತ್ತು ಗೊಂದಲ ಸೃಷ್ಟಿ ಮಾಡಬಾರದು ಅಂತ ದೂರನ್ನ ನೀಡಿರೋದ್ರ ಈ ಕುರಿತಂತೆ ನೀವು ಇಂದು ಮಧ್ಯಾಹ್ನ 12 ಗಂಟೆ ಒಳಗೆ ಸ್ಪಷ್ಟನೆ ನೀಡಬೇಕು ಅಂತ ಈಗ ನೋಟಿಸ್ ಜಾರಿ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ವಚನಾನಂದ ಶ್ರೀಗಳ ಕಡೆಯವರು ಯಾವ ಉತ್ತರ ಕೊಡ್ತಾರೆ ಎಂಬುದನ್ನ ಕಾದು ನೋಡ್ಬೇಕು. ನಾಳೆ ನಡೆಯುವ ಕಾರ್ಯಕ್ರಮ ನಡೆಯುತ್ತೆ. ಯಾಕಂದ್ರೆ ವಚನಾನಂದ ಸ್ವಾಮೀಜಿ ತಮ್ಮ ಪರ ಇರುವಂತಹ ನಾಯಕರನ್ನ ಅಂದ್ರೆ ಜೆಡಿಎಸ್ ಮಾಜಿ ಶಾಸಕ ಎಚ್ ಶಿವಶಂಕರ್ ಸೇರಿದಂತೆ ಹಲವು ನಾಯಕರನ್ನ ಆಹ್ವಾನಿಸಿ ಒಂದು ಅದ್ದೂರಿ ಸಮಾವೇಶ ಮಾಡಲು ಸಿದ್ಧತೆಯನ್ನ ನಡೆಸಿರುವ ಬೆನ್ನಲ್ಲೇ ಈಗ ಟ್ರಸ್ಟಿಗಳು ಸಹ ಪೊಲೀಸ್ ಠಾಣೆಯ ಮೆಟ್ಲೆ ಇರುವಂತದ್ದು. ಈಗ ನಾಳೆ ನಡೆಯುವ ಬಸವೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿನಾ, ಥ್ಯಾಂಕ್ ಯು ಮಹಾಂತೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.